ತಡೆ 5 ನಿಮಿಷ ಹಂಗೆ ಬರುತ್ತೆ ಈಗ. ತೆಗಿಲ ಹಂಗೆ ರೆಡಿ 1 2 3 ನೋಡಿ ಇದು ಮಿಣಿ ನೋಣ ಇಲ್ಲಿ ಕಾಣ್ತೈತಲ್ಲ ಇದು ನಿಗ್ರು ಬಿಟ್ಟಿದ್ರ ಇಟ್ ಕಾಣಿಸ್ಲಿ ಅಂತ ನೆನಪಾಗ್ತದೆ ನಿಜವಾಗ್ಲೂ. ನಾನೊಂದು 250 ವರ್ಷದಿಂದ ನಾನೇ ಅಲ್ಲಿ ರಾಜ ಬರ್ತಾರೆ ಇಲ್ಲಿ ನನಗೆ ಒಂದು ಹುಲಿ ಅಡ್ಡ ಹಾಕಿದ್ನ. ಹೌದು, ಅದ್ರ ಜೊತೆ ಹೋರಾಡಿದ್ದು. ಇವು ಸುಮ್ನಿರು ಹುಲಿ ಪುಲಿ ಅನ್ಬೇಡ. ಆಮೇಲೆ ಅವಾಗ ಹೋರಾಡಿದ್ಕೆ ಈಗ ಜೈಲಿಗೆ ಹಾಕಾರು. ಹೋದ್ ಜನ್ಮದಲ್ಲಿ ಹೊಡೆದಿದ್ದು ಈ ಜನ್ಮದಲ್ಲಿ ಹಾಕ್ಬಿಡ್ತಾರ. ನಮ್ಮ ಮೈಸೂರು ಅಷ್ಟು ಬ್ಯೂಟಿಫುಲ್ ಸಿಟಿ ಇಡೀ ದೇಶದಲ್ಲೇ ಎಲ್ಲೂ ಇಲ್ಲ ಅನ್ಸುತ್ತೆ ಅಲ್ವಾ? ಈ ಜಾಗಕ್ಕೆ ಬಂದುಬಿಟ್ರೆ ಹೋಗಕ್ಕೆ ಮನ್ಸು ಬರಲ್ಲ. 15 ವರ್ಷದಿಂದ 1 ವರ್ಷ ನಾನು ಮೈಸೂರಲ್ಲಿದ್ದೆ. ಅವಾಗ ಹೆಂಗಿತ್ತೋ ಇವಾಗ್ಲೂ ಹಂಗೆ ಐತೆ ಕಣಕ್ಷಿ. ಯಾವ ಬದಲಾವಣೆನೂ ಆಗಿಲ್ಲ ಮೈಸೂರಲ್ಲಿ. ಭಾರಿ ಖುಷಿ ಆಯ್ತು. ನಮ್ಮೂರ್ ಬಿಟ್ರೆ ಇಂಪ್ರೂವ್ಮೆಂಟ್ಸ್ ಇದು ಬದಲಾಗದಲ್ಲ. ಬದಲಾಗಿ ಪ್ರಕೃತಿನ ಹಾಳು ಮಾಡ್ಕೊಂಡು ಇಲ್ಲೆಲ್ಲ ಡೆವಲಪ್ ಆಯ್ತು ಅಂತ ಬಿಲ್ಡಿಂಗ್ಗಳು ಕಟ್ಕೊಂಡು ಗಲೀಜ್ ಮಾಡ್ಕೊಂಡು ಸುತ್ತಾಡೋದಲ್ಲ ಬದಲಾವಣೆ. ಹೇಗಿತ್ತು ಅದೇ ರೀತಿ ಪರಿಸರನ ಉಳಿಸ್ಕೊಂಡು ಅದ್ರ ಮಧ್ಯದಲ್ಲಿ ನಾವು ಗ್ರೋತ್ ಆಗೋದಿದೆಯಲ್ಲ, ಅದು ನಿಜವಾದ ಬದಲಾವಣೆ. ನೋಡಿ ಒಂದು ಮರ ಗಿಡ ಏನಾರು ಕಡ್ದವ್ರ. ಇಲ್ಲಿ ಮೇನ್ ಇದು ಅಂದ್ರೆ ಜನಗಳ ಭಾವನೆಗಳೇ ಹಂಗಿದೆ ಅಲ್ವಾ? ಅವರೇ ಬಿಡಲ್ಲ. ಸುಮ್ನೆ ಹೆಂಗೋ ಇದ್ ಮಾಡೋದು, ಕಸ ಇಡ್ಸೋದೆಲ್ಲ ನೋಡಿದ್ರ ಎಲ್ಲೂ ಬೈತಾರೆ. ಜನಗಳಲ್ಲೇ ಜಾಗೃತಿ ಇರೋದ್ರಿಂದ ಅಷ್ಟು ಕ್ಲೀನ್ ಆಗಿರೋದು. ಇಲ್ಲ ಅಂತಂದ್ರೆ ಬಾರಿ ಕಷ್ಟ. ಈ ತರ ಇರಬೇಕು. ಬೆಂಗಳೂರು ಆಲ್ಮೋಸ್ಟ್ ನಮ್ ಕೈ ತಪ್ಪೋಗಿರೋದಂತೂ ಸತ್ಯ. ಕೈ ತಪ್ಪಾಗಿದೆ. ಇಲ್ಲಿ ಕನ್ನಡತನ ಎದ್ದು ಕಾಣದ್ ಹೊರಗಡೆಯಿಂದ ಬಂದವರು ಇದ್ರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇರೋ ರೀತಿ ನೋಡ್ಕೊಳ್ಳೋದು ನಮ್ ಕರ್ತವ್ಯ. ನಿಜವಾಗ್ಲು. ಬನ್ನಿ, ಮೈಸೂರು ಬೆಟ್ಟಕ್ಕೆ ಹೋಯ್ತಾ ಇದೀವಿ, ಚಾಮುಂಡಿ ಬೆಟ್ಟಕ್ಕೆ. ಚಾಮುಂಡಿ ಬೆಟ್ಟ ನೀವೆಲ್ಲರೂ ನೋಡೇ ಇದ್ದೀರಾ. ನಾವೇನು ಅದನ್ನ ಸ್ಪೆಷಲ್ ನಾನು ತೋರಿಸ್ಬೇಕು ಅಂತೇನಿಲ್ಲ. ನಮ್ಮ ನೋಡೋ ದೃಷ್ಟಿ ಹೆಂಗಿದೆ ಬೆಟ್ಟ ಅನ್ನೋದಕ್ಕೆ ಒಂದು ವಿಡಿಯೋ ಇದು ಅಷ್ಟೇ. ನಮ್ಗೆ ಸಿನಿಮಾ ಶೂಟಿಂಗ್ ಅಲ್ಲಿ ಬಹಳಷ್ಟು ಪ್ರಾಬ್ಲಮ್ಗಳನ್ನ ಅನುಭವಿಸಿದ್ವಿ ನಾವು ಈ ಸರಿ. ಏನಾರಾಗ್ಲಿ ನಾವು ಒಂದ್ ಸ್ವಲ್ಪ ಎಲ್ಲೋ ದೇವಸ್ಥಾನದ ವಿಚಾರದಲ್ಲಿ ಒಂದ್ ಸ್ವಲ್ಪ ಆಶೀರ್ವಾದ ನೀಟಾಗಿ ತಗೊಂಡಿದ್ವಿ ಅನ್ನೋ ಅನ್ನಿಸ್ತು. ಹಂಗಾಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರೋಣ ಅಂತ ಇವತ್ತು ನಿರ್ಧಾರ ಮಾಡಿ ನಾವು ಹೋಗಿ ಬರ್ತಾ ಇದೀವಿ. ತುಂಬಾ ನಷ್ಟ ಆಕ್ಚುಲಿ, ತುಂಬಾ ಮಾನಸಿಕವಾಗಿ ನೊಂದ್ಬಿಟ್ಟು ನಾವು ಸಿಕ್ಕಾಪಟ್ಟೆ ಲಾಸ್ಟ್ 3rd ಶೆಡ್ಯೂಲ್ ಅಲ್ಲಿ ಕಷ್ಟಪಟ್ಟು ಏನೇನೋ ಮಾಡಕ್ ಹೋಗಿ ಆಮೇಲೆ ಕೊನೆಗೆ ಅರ್ಧಕ್ಕೆ ಸ್ಟಾಪ್ ಮಾಡಿ ದೇವಸ್ಥಾನಕ್ಕಿಂತ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ. ಸಮುದ್ರದ ಹತ್ರ ಬಂದಂಗೆ ನಾವು ಶಕೆ ಆಗತ್ತಲ್ವ ನಮ್ಗೆ. ಇಲ್ಲಿ ಹೋಗ್ತಾ ಚಳಿ ಆಗುತ್ತೆ. ಯಾಕಂದ್ರೆ ಸಮುದ್ರ ಮಟ್ಟದಿಂದ 3480 ಅಡಿ ಎತ್ತರದಲ್ಲಿ ಇರೋದು ಈಗ ನಾವು. ನೀವು ಸಿಂಗಾಪುರದಲ್ಲಿ ಇದ್ರಲ್ಲ ಬಾವ, ನಿಮಗೆ ಸಿಂಗಾಪುರ ತರ ಕ್ಲೀನ್ ಆಗಿ ಮೈಸೂರು ಒಂದೇ ಸಿಟಿ ನನಗೆ ಹಂಗ್ ಫೀಲ್ ಆಗೋದು. ಮೈಸೂರು ಒಂದು ಬಿಟ್ರೆ ಇನ್ನೆಲ್ಲೂ ನನಗೆ ಇಂಡಿಯಾದಲ್ಲಿ ಯಾವ ಜಾಗನೋ ಸಿಂಗಾಪುರ್ ತರ ಫೀಲ್ ಆಗಿಲ್ಲ. ಮೈಸೂರು ನನಗೆ ಸಿಂಗಾಪುರ್ಗಿಂತನೂ ಒಳ್ಳೆ ಫೀಲ್ ಜಾಸ್ತಿ ಸಿಗ್ತದೆ. ಇಷ್ಟೊಂದು ಆಪ್ಷನ್ ಸಿಂಗಾಪುರಲ್ಲಿ ಇಲ್ಲ. ರಸ್ತೆ ನೋಡು ಎಲ್ಲ ಹೆಂಗ್ ಎಷ್ಟು ನೀಟಾಗಿದೆ. ನಮಗೆ ಕಸ ಎಸೆಯಕ್ಕೆ ಮನ್ಸು ಬರಲ್ಲ. ದೇವಸ್ಥಾನದ ಹತ್ರ ಬರ್ತಿದ್ದಾಗೆ ಅಲ್ಲೇ ಹೂ ಹಣ್ಣು ವ್ಯಾಪಾರ ಮಾಡ್ತಿದ್ದಂಥ ಕಿರಣ್ ಅವರು ನನ್ನ ವಿಡಿಯೋಸ್ನೆಲ್ಲ ನೋಡ್ತಾರಂತೆ. ಬಹಳ ಹೃತ್ಪೂರ್ವಕವಾದಿ ತುಂಬಿದ ಹೃದಯದಿಂದ ವೆಲ್ಕಮ್ ಮಾಡಿದ್ರು. ನಮ್ಮ ಶ್ರೀಮತಿಯವ್ರ ಚಾನಲ್ ಬಗ್ಗೆನೂ ಕೇಳಿದ್ರು. ಅಷ್ಟೇ ಅಲ್ಲದೆ ನಮ್ಮ ಸಿನಿಮಾ ಹೇಗೆ ನಡೀತಾ ಇದೆ ಪ್ರತಿಯೊಂದನ್ನು ವಿಚಾರಿಸಿದ್ರು. ತುಂಬ ಸಂತೋಷ ಆಯಿತು. ಇವರ ಜೀವನದ ಅಮೂಲ್ಯ ಕ್ಷಣನ ನಮ್ಮ ವಿಡಿಯೋಸ್ ಜೊತೆ ಒಂದು ಸ್ವಲ್ಪ ಕಳೀತಾರಲ್ಲ, ನಮ್ಮ ಪಾಲಿಗಂತೂ ಇವರೇ ದೇವರು. ನಾವು ದೇವ್ರು ನೋಡೋಕೆ ಬಂದಿದ್ದೀವಿ, ಆದರೆ ಇವರೆಲ್ಲ ನಮ್ಮನ್ನು ನೋಡಿ ಆರೈಸಿ ಅರಸೋವಂಥವ್ರು. ಇವ್ರಿಗೆ ಒಂದು ದಿವಸ ಇವ್ರ ಹತ್ರನೇ ಒಂದಿಷ್ಟು ಹೂವು ಹಣ್ಣು ಕಾಯಿ ಎಲ್ಲ ತಗೊಂಡು ಆಮೇಲೆ ದೇವಸ್ಥಾನದ ಪೂಜೆ ಮುಗಿಸ್ಕೊಂಡು ಬರೋದ್ರೊಳಗೆ ಕಿರಣ್ ಅವರು ನಮಗೊಂದು ಗಿಫ್ಟ್ ರೆಡಿ ಮಾಡಿದರು. ಆ ಗಿಫ್ಟ್ ಏನು ಅಂತ ಈ ವಿಡಿಯೋ ಅಂತ್ಯದಲ್ಲಿ ನಿಮಗೆ ಗೊತ್ತಾಗುತ್ತೆ. ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗೋಣ. ಈಗೆಲ್ಲ ನಾವು ವೇಷ ಬದಲಿಸ್ಕೊಂಡು ಈಗ ರಾಜರ ಕಾಲದಲ್ಲಿ ಹಾಕೊಳ್ಳೋರಲ್ಲ ಆ ಥರ ಬಟ್ಟೆಗಳನ್ನ ಹಾಕೊಂಡ್ಬರ್ಬೇಕು. ಆಗ ಇನ್ನೂ ಚೆನ್ನಾಗಿರುತ್ತೆ. ಯೋಚನೆ ಮಾಡು, ಈಗ ನೀನೇ ಊಹೆ ಮಾಡ್ಕ ಇಲ್ಲಿರೋರೆಲ್ಲ ಅದೇ ಬಟ್ಟೆಲಿದ್ರೆ ವಸ್ತ್ರ ಧರಿಸಿ ಬರ್ತಾ ಇದ್ದಾರೆ ಎಲ್ಲರೂ ಅಂತ. ಕಿರೀಟ ಹಾಕೊಂಡು, ಕೈಲೊಂದು ಈಟಿ ಬರ್ಜಿ ಹಿಡ್ಕೊಂಡು, ಬಿಲ್ಲು ಬಾಣ ಹಿಡ್ಕೊಂಡು. ನಾನು ಅದನ್ನೇ ಊಹೆ ಇಲ್ಲಿರೋರ್ಗೆ ಎಲ್ಲರಿಗೂ ಹಾಕ್ಬಿಟ್ಟಿದ್ದೀನಿ ಕಿರೀಟ ನನ್ನ ಕಣ್ಣಲ್ಲಿ. ಇವು ಆನಂದ ನೋಡು ಏನ್ ತಗೊಂಡ್ರು. ಹೌದಾ, ಎಷ್ಟಿದು? 150. ಯಾವ್ರು? ಎಲ್ಲಿ ಬಿಡ್ತೀರಾ ಇದನ್ನ ಲೈಟ್ನ? ಆಕಾಶಕ್ಕೆ ಬಿಡ್ತೀರಾ? ಚಂದ್ರ ಬಿಟ್ಟ ನನಗೆ ಲೈಟ. ಚೆನ್ನಾಗಿದೆ ಲೈಟ್. ಈ ಅನುಭವ ನಾವು ಸ್ಕೂಲಲ್ಲಿ ಇದ್ದಾಗ ಅನುಭವಿಸ್ತಿದ್ವಿ. ನೋಡು ಆನಂದ ಈಗಲೂ ಆ ಹಳ್ಳಿ ಮಕ್ಕಳಲ್ಲಿ ಉಳಿದಿದ್ದಾವೆ ಬಿಟ್ರೆ ಸಿಟಿ ಮಕ್ಕಳಲ್ಲಿ ಉಳಿದಿಲ್ಲ. ಈ ಮೊಬೈಲ್ ಆಕ್ರಮಿಸ್ಕೊಬಿಟ್ಟಿದ್ದಾವೆ ಎಲ್ಲದನ್ನು ಅಲ್ವಾ. ನೋಡಿಲ್ಲ ಅವ್ರು ಲೈಸರ್ ಲೈಟ್ ತಗೊಂಡು ಎಷ್ಟು ಖುಷಿಯಾಗಿ ನಾನು ಇತ್ಕೊಂಡೆ ಅಂತ ನೋಡ್ತಾವ್ರೆ, ಎಂಜಾಯ್ ಮಾಡ್ತಾವೆ. ದೇವಸ್ಥಾನಕ್ಕೆ ಹೋಗೋ ದಾರಿನೇ ಇದೆ. ದೇವಸ್ಥಾನಕ್ಕೆ ಹೋಗೋ ದಾರಿ ಮುಂದೆ ನಮಗೆ ಜಾತ್ರೆಯ ಅನುಭವ. ಎಷ್ಟು ಶುದ್ಧವಾದ ಜಾಗ. ಒಂದು ಕೆಳಗೆ ಒಂದು ತುಂಡು ಪೇಪರ್ ಸಮೇತ ಬಿದ್ದಿಲ್ಲ. ಎಲ್ಲ ಅಂಗಡಿಯವರೇ ರೆಸ್ಪಾನ್ಸಿಬಿಲಿಟಿ ತಗೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾರೆ ಅನಿಸುತ್ತೆ. ಅಷ್ಟೇ ಜವಾಬ್ದಾರಿಯುತವಾಗಿ ಪ್ರತಿಯೊಂದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಆ ಗೊಂಬೆಗಳಂತೆ, ಆ ಪಕ್ಕದಲ್ಲಿರ್ತಕ್ಕಂಥ ಆ ಸಿಹಿ ತಿಂಡಿಗಳು, ಆ ಬ್ಯಾಗ್ಗಳು. ನಮ್ಮ ಬಾಲ್ಯಾವಸ್ಥೆ ಕಳೆದು ನಾವು ಮುಂದೆ ಬಂದಿದ್ದೀವಿ. ಎಷ್ಟೋ ಬದಲಾವಣೆಗಳಾಗೋಗಿದ್ದಾವೆ. ಆದರೆ ಈ ಜಾತ್ರೆ ಅನುಭವ ಇದೆಯಲ್ಲ, ಇದು ಅನುಭವ ಇಲ್ಲಿವರೆಗೂ ಅದೇ ರೀತಿ ಉಳಿಸ್ಕೊಂಬಂದಿದೆ. ಇದೊಂದು ಕಲ್ಚರ್ ಆಗಿ ಇಲ್ಲಿ ಇದೇ ರೀತಿ ಜೀವಂತವಾಗಿರೋದು ತುಂಬ ಖುಷಿ ಆಯಿತು.
ಅದಕ್ಕೆ ಮುಟ್ಟಿದ ತಕ್ಷಣ ರೋಮಾಂಚನ ಆಯ್ತು ಅದಕ್ಕೂ. ಅದು ನೋಡಿ ಕಣ್ಣಲ್ಲಿ ಇದ್ದರೆ ನಾವು ಮುಟ್ತಾ ಇದ್ದೀವಿ, ಅದು ಕಣ್ಣಲ್ಲಿ ಎಷ್ಟು ಆನಂದ ಸುಖ ಅದಕ್ಕೂ. ನಮ್ಮ ದೇಶನೇ ಬದುಕಿರೋದು ಇವರಿಂದ ಬಾರ. ದೇವಸ್ಥಾನದೊಳಗೆ ಕ್ಯಾಮ್ರಾ ಹಿಡಿಯೋಂಗಿಲ್ಲ ಅನಿಸುತ್ತೆ. ಯಕ್ಷಿ ಬೆಳ್ಳಿದ ಅಂತ ಡೋರ್ ಬಾಗಿಲು ಇದು ಇಲ್ಲಿ ಬೆಳ್ಳಿದ ಅಂತ ಇದು. ಓ ನಾವೇನು ಅದೃಷ್ಟ ಮಾಡಿದ್ವು. ಹಾಂ ಚಾಮುಂಡೇಶ್ವರಿ ಇದೆ ತಾನೇ, ಅಲ್ಲ ಉತ್ಸವ ಮೂರ್ತಿ ಅನ್ಸುತ್ತೆ ಕಣದು. ನಾವು ತಂದಿದ್ದ ಕಾಯನ್ನು ಒಳಗಡೆ ಓಡಿಸಿ ಹಣ್ಣು ಕಾಯಿನ ತಗೊಂಡು ಹೊರಗಡೆ ಹೋದ್ವಿ. ಹೊರಗಡೆ ಬಂದು ಗರ್ಭಗುಡಿಯಿಂದ ಚಾಮುಂಡೇಶ್ವರಿ ತಾಯಿ ಇರತಕ್ಕಂಥ ಸ್ಥಾನದಲ್ಲಿ ಅದರ ಹಿಂಭಾಗದಲ್ಲಿ ಒಂದು ಸ್ವಲ್ಪ ಆಶೀರ್ವಾದ ತಗೊಂಡು ಪ್ರಸಾದ ತಗೊಂಡು ಹೋಗೋಣ ನಮ್ಮ ಮನೆಗೆ ಅಂತ ಅಂದ್ಬಿಟ್ಟು ಯಕ್ಷಿತ್ತು ಕೂಡ ಲಾಡು ಅಂಗಡಿ ಹತ್ರ ಬಂದು ಲಾಡು ಯಕ್ಷಿತ್ತು ಮತ್ತು ನಾನು ಇಬ್ಬರು ಸೇರಿ ಲಾಡು ತಗೊತಾ ಇದ್ದೀವಿ. ಆದರೂ ದೇವಸ್ಥಾನದ ಪ್ರಸಾದ ಅಲ್ವಾ, ಹಾಗಾಗಿ ತುಂಬ ಕಡಿಮೆ ದರದಲ್ಲಿ ಅತಿ ರುಚಿಕರವಾದಂಥ ಲಾಡುಗಳು ಸಿಕ್ತು ನಮಗೆ. ಒಂದು ಲಾಡಿಗೆ 15 ರೂಪಾಯಿ ಅಂತೆ, 10 ಲಾಡು ತಗೊಂಡ್ರೆ 150 ರೂಪಾಯಿ. ನಾವು 10 ಲಾಡು ತಗೊಂಡು ದೇವಸ್ಥಾನಕ್ಕೆ ಹೋದಾಗ ಕೂತು ಎದ್ದು ಬರಬೇಕು ಅಂತ ಹೇಳ್ತಾರೆ. ನಮ್ಮ ಮನೇಲಿ ಎಲ್ಲರೂ ಮಾಡ್ತಿದ್ದನ್ನ ಪದ್ಧತಿ ಇದೆ, ಅದು ಅಲ್ಲಿ ಜನಗಳು ಕೂರ್ತಾ ಇರ್ತಾರಲ್ಲ, ಹಾಗೆ ನಾವು ಕೂತು ಎದ್ದು ಬರ್ತಿದ್ವಿ. ಅದ್ರ ಪದ್ಧತಿ ಏನು ಯಾವುದಕ್ಕೋಸ್ಕರ ಅನ್ನೋದು ನನಗೆ ಗೊತ್ತಿಲ್ಲ, ಗೊತ್ತಿದ್ದವ್ರು ಕೆಳ ಕಮೆಂಟ್ ಮಾಡಿ. ನಾವು ಕೂಡ ಅಲ್ಲಿ ಕೂತು ಕಾಯಿ ಕೆಚ್ಕೊಂಡು ತಿಂದು ಸ್ವಲ್ಪ ಲಾಡು ಕೂಡ ತಿನ್ಕೊಂಡು ಹೊರಗಡೆ ಬಂದು ದೇವಸ್ಥಾನ ಮುಂದೆ ಯಕ್ಷಿತ್ತು ಎಳ್ನೀರು ಕೊಚ್ಚಿಸ್ಕೊಂಡು ಕುಡ್ದ. ಆದರೆ ನನಗೆ ಯಕ್ಷಿತ್ತನ ರಿವ್ಯೂ ಕೇಳಿದೆ ಎಳ್ನೀರು ಹೆಂಗಿದೆ ಅಂತ, ಸಪ್ಪೆ ಅಂದ. ಹಂಗಾಗಿ ಪಕ್ಕದಲ್ಲೇ ಹೋಗಿ ನಂದಿನಿ ಹಾಲಿತ್ತು, ಹಾಲು ತಗೊಂಡು ಕುಡಿಯೋಕ್ಕೆ ಶುರು ಮಾಡಿದೆ. ನಾನು ಹಾಲು ಕುಡಿಯೋ ಪ್ರೋಸೆಸ್ ನೋಡಿ ಕೆಲವರಿಗೆ ಇಷ್ಟ ಆಗದೇ ಇರ್ಬೋದು, ಕೆಲವ್ರು ಕಾಯಿಸ್ಕೊಂಡು ಕುಡೀರಿ ಅಂತ ಹೇಳ್ತಾರೆ. ನನಗೆ ಈ ಥರ ಹಾಲು ಕುಡಿಯೋಕ್ಕೆ ತುಂಬ ಇಷ್ಟ, ಆಗಾಗ ಡೈರೆಕ್ಟಾಗಿ ಪ್ಯಾಕೆಟ್ನಿಂದನೇ ಕಚ್ಕೊಂಡು ಕುಡಿದೆ. ನಂದಿನಿನೇ ತೊಗೊಳ್ಳಿ, ಯಾಕಂದರೆ ಕರ್ನಾಟಕ ರೈತರುಗಳಿಗೆ ಭಾರಿ ಅನುಕೂಲ ಆಗೋದು ಬರೀ ನಂದಿನಿ ತಗೊಂಡ್ರೆ. ರಾಜಣ್ಣವರು ನಮ್ಮ ಪುನೀತ್ ದೇವರು ಇವರೆಲ್ಲ ಪ್ರಮೋಷನ್ ಮಾಡಿದಂಥದ್ದು ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೇ ಮಾಡಿದಂಥ ಒಂದು ನಂದಿನಿ ಇದನ್ನೇ ಕುಡಿ. ಹೌದು ಆಯ್ತಾ? ತಡೆ 5 ನಿಮಿಷ ಹಂಗೆ ಬರುತ್ತೆ. ಈಗ ತೆಗಿಲ್ಲ ಹಂಗೆ ರೆಡಿ 1 2 3 ಕ್ಲಾಚಕ್. ಈಗಿನ ಜನ್ರೇಷನ್ ಹುಡುಗರು ನಮ್ಮ ವಿಡಿಯೋಸ್ ನೋಡ್ತಿದ್ರೆ ನಿಮ್ಗೆ ಗೊತ್ತಾಗಿರಲ್ಲ. ನಮ್ಮ ಜನ್ರೇಷನ್ ಅವರು ಅದು ನೋಡ್ತಿದ್ರೆ ಅವ್ರಿಗೆ ಗೊತ್ತಾಗತ್ತಿದ್ದು ನಾವೇನ್ ಮಾಡೋದು, ಹೆಂಗ್ ನಿಂತ್ಕೊತಾ ಇದ್ದಿದ್ದು, ಅದು ಉಸಿರು ಬಿಗಿ ಹಿಡ್ಕೊಂಡು ನಿಂತ್ಕೊತಾ ಇದ್ದು. ನಾವು ಅನ್ಕೊಳ್ಳೋದು ಜಾಸ್ತಿಗ ಗ್ಯಾಜೆಟ್ಸ್ ಬಂದ್ರೆ ಬಂದ್ರೆ ಖುಷಿ ಸಿಗುತ್ತೆ ಅಂತ. ಏನಿಲ್ಲ, ಖುಷಿ ಯಾವ್ದ್ರ ರೂಪದಲ್ಲಾದ್ರೂ ಸಿಗ್ಬೋದು ನಮ್ಗೆ, ಎಲ್ಲಾದ್ರೂ ಇರುತ್ತೆ. ದುಡ್ಡಿದ್ದವನಿಗೆ ಖುಷಿ ಅಲ್ಲ. ಯಾವ್ದು ಇದೆಷ್ಟು ಮಿಕ್ಸ್ ಅಂತ ಇದ್ರೆ ಫುಲ್ ಬರೀ ಕಲಂಗಡಿನೇ ಇದೆ. ನಾನು ನೊಣ ಅನ್ಕೊಂಡಿದ್ದೆ. ನೊಣ ಬರ್ತಾವೆ, ಜೇನು ಇದಾವೆ, ನೊಣ ಇದಾವೆ ನೋಡಿ. ಇಲ್ಲಿ ಇದು ಜೇನು, ಇದು ಕಲರ್ ಮಿಣಿ ಅನ್ನೋ ನೊಣ. ಇದು ಇಲ್ಲಿ ತಡೀಲಿ, ನೀನು ಓಡಿಸಿದ್ರು ಬಂದು ಕುತ್ಕೊತಾ ಬಿಡವು ನೋಡಿ. ಇಲ್ಲಿ ಇದು ಮಿಣಿ ನೊಣ ಇಲ್ಲಿ ಕಾಣ್ತೈತಲ್ಲ ಇದು. ಬಾರ್ದು ಬುದ್ಧನ ಗಿಫ್ಟ್ ಕೊಟ್ಟಿದ್ದಾರೆ. ಮನೇಲಿ ಶಾಂತಿ ನೆನೆಸ್ಲಿ ಅಂತ ಶಾಂತಿ ಸಂಕೇತವಾದಂತ ಬುದ್ಧ ಕೊಟ್ಟಿದ್ದಾರೆ. ಒಳ್ಳೆ ಗಿಫ್ಟ್. ಕಿರಣ್ ಅವರು ತುಂಬಾ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಗಿಫ್ಟ್ ನೋಡಿ ನಮಗೆ ಬಹಳ ಖುಷಿ ಆಯ್ತು. ಕಿತ್ತಡಿ ಕಿರಣ್ ಸೇಮ್ ನನಗೆ ನೇಪಾಳಕ್ಕೆ ಹೋದಾಗ ಮನೇಲಿ ಒಂದು ಪೋಸ್ಟ್ ಇದೆ ನಮ್ದು. ಆ ಪೋಸ್ಟ್ ನ ಶಾಂತಿ ಬುದ್ಧಂದು ತಪಸ್ ಮಾಡ್ತಿರೋದು ಬೋಧಿ ವೃಕ್ಷದ ಕೆಳಗಡೆ ಕೂತು ಅಂತ ಕೊಟ್ಟಿದ್ರು. ಅದು ಕೊಟ್ಟ ಮೇಲೆ ನಮ್ಗೆ ಒಂದ್ ಸ್ವಲ್ಪ ಮನಸ್ಸಿನಲ್ಲಿ ನೆಮ್ಮದಿ ಜಾಸ್ತಿ ಆಯ್ತು ಮನೇಲಿ. ನಿಂಗೂ ಅದೇ ಬಿಳಿ ಬುದ್ಧ ಅವನಿಗೆ ಯಕ್ಷಿತ್ಗೆ. ಥ್ಯಾಂಕ್ ಯು ಸೋ ಮಚ್. ಅವ್ರಿಗೂ ಒಳ್ಳೇದಾಗ್ಲಿ, ಅವ್ರಿಗೂ ಒಳ್ಳೆ ಚೆನ್ನಾಗಿ ಬಿಸ್ನೆಸ್ ಆಗಲಿ. ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಾಗ ನೆನಪಾಗ್ತದೆ ನಿಜವಾಗ್ಲೂ. ನಾನೊಂದು 250 ವರ್ಷದಿಂದ ನಾನೇ ಅಲ್ಲಿ ರಾಜ. ಓಹೋ ಅರಮನೆಗ ಕುದುರೆ ತಗೊಂಡ್ಬಿಟ್ಟು ಇದೇ ಜಾಗದಲ್ಲಿ ನಿಲ್ಸಿದ್ದೆ. ಹೌದಾ? ನೆನಪತ್ತೆ ಈಗ ಇಷ್ಟು ವರ್ಷ ಆದ್ಮೇಲೆ ನೆನಪತ್ತು ನೋಡಿ ಇವನಿಗೆ. ಮರು ಜನ್ಮ ಯಾವ್ದು ನೆನಪಂತ. ಅದು ನಾವೇ ಎಲ್ಲ ಇಡೀ ಮೈಸೂರು ನೋಡಾಯ್ತಲ್ಲ, ಇಲ್ಲಿ ನಮ್ಮ ಕಣ್ಣು ಚೆನ್ನಾಗಿ ಕಾಣಿಸ್ತಾವೆ ಆ್ಯಕ್ಚುಲಿ. ನನಗೆ ಓಡಾಡ್ರದೆಲ್ಲ ನೆನಪಾಗ್ತಾ ಇದೆ. ನೋಡಿ ಕಣ್ಣು ಕಾಣೋದಲ್ದ್ರೆ ಮೆಮರಿ ಬೇರೆ ಕಾಣಿಸ್ತಾ ಇದೆ. ಆ ದಿವ್ಯ ದೃಷ್ಟಿಲಿ ನೋಡ್ತಾ ಇದೀಯ ನೀನು ಎಲ್ಲದನ್ನು, ಬರೀ ದೃಷ್ಟಿಲಲ್ಲ. ಹಾಂ ಬರ್ತಾ ಇರ್ಬೇಕಾರೆ ಒಂದು ಹುಲಿ ಅಡ್ಡ ಹಾಕಿದ್ನು. ಹೌದು, ಅದ್ರ ಜೊತೆ ಹೋರಾಡಿದ್ದು. ನೀವು ಸುಮ್ಮನಿರೋ, ಹುಲಿ ಪಲಿ ಅನ್ಬೇಡ. ಆಮೇಲೆ ಅವಾಗ ಹೋರಾಡಿದ್ಕೆ ಈಗ ಜೈಲಿಗೆ ಹಾಕಾರು. ಮತ್ತೆ ಸುಮ್ಮನೆ ವಿಡಿಯೋದಾಗ ಕೇಳಿಸ್ಕೊಂಡು ಆಮೇಲೆ ಹುಲಿ ಹೊಡೆದಿದ್ದ ಅಂತ ಮೇಲೆ ಏನಾರು ಅವಾಗ ಹೊಡೆದಿದ್ದ. ಹೋದ ಜನ್ಮದಲ್ಲಿ ಹೊಡೆದಿದ್ದು ಈ ಜನ್ಮದಲ್ಲಿ ಹಾಕ್ಬಿಡ್ತಾರ. ಆಮೇಲೆ ನಿಗ್ರು ಬಿಟ್ಟಿದ್ರ ಇಟ್ ಕಾಣಿಸ್ಲಿ ಅಂತ ಕತೆ ನಿಗ್ರು ಕಾಣಿಸೋದು ಹಿಂಗೆ. ಅವ್ರು ಹತ್ರ 6:30 ಇದ್ದಾರೆ. 6:30 ಇದ್ರ ನೀವೇನು ಸ್ಟ್ಯಾಂಡ್ ಮೇಲೆ ನಿಲ್ತೀರ ಸರ್? ಏನಿದ್ವಿ ನೋಡಿ ನಂಬ ಕುಳ್ಜೈತಿ.
ಅಷ್ಟೆಲ್ಲ ನಾರ್ಮಲ್ ಆಗಿ ಇರೋ ಅಂದ್ರೆ ಅವರು ಎಕ್ಸಸ್ ಫೈಟ್ ಅವರು ಇವರೆಲ್ಲ ನನ್ನೇ ಹುಡುಕ್ತಾರಲ್ಲ ನಂದು ನೀನು ಎಲ್ಲಿ ಎಲ್ಲಿ ಅಂತ ಹುಡುಕ್ತಾರ ಪಾಪ ಇಲ್ಲಿ ಸುಮ್ಮನೆ ಆಮೇಲೆ ಆಟೋಗ್ರಾಫ್ ಹಾಕಿಸ್ಕೊಂಡ್ಬಿಟ್ರೆ ಓ ಯಕ್ಷಿ ಏನು ನಿಮ್ಮ ಅನುಭವ? ಕಣ್ಣಿಗಿಂತ ನೀರು ಬೈಸ್ಕೊಳೋದ್ರೊಳಗೆ ಹೌದಾ? ಓ ಯಾರ್ಯಾರ ಮನೇಲಿ ಎಲ್ಲೆಲ್ಲಿ ಬಟ್ಟೆ ಹೊಡಿತಾವ್ರೆ ಎಲ್ಲ ಕಾಣಿಸ್ತಾ ಇದೆ. ಹೌದಾ? ನೋಡಿ ನನ್ನ ಆಸ್ಥಾನದಲ್ಲಿ ಏನ್ ನಡೀತಾ ಇದೆ. ಇಡೀ ಮೈಸೂರೇ. ಹೌದಾ? ಯಾವ ಜನತೆ ಏನ್ ಮಾಡ್ತಾರೆ ಕಳ ಕೆಲಸ ಒಳ್ಳೆ ಕೆಲಸ ಎಲ್ಲ ಕಾಣಿಸ್ತಾ ಇದೆ. ಒಳ್ಳೆ ಒಂದು ಮಟನ್ ಹೋಟ್ಲು ನೋಡಿ. ಅರಮನೆ ಪ್ರತಿಯೊಂದು ಕಂಬಗಳು ಆ ಕಿಟಕಿ ಒಳಗೆ ಏನೇನು ಇದಾವೆ ಎಲ್ಲ ಕಾಣಿಸ್ತಾ ಇದೀನಿ. ಹೌದಾ? ಅಯ್ಯೋ ಪ್ರತಿಯೊಂದು ಹಂಗಾರ ನೋಡಿ ನಾನು ಸೇನಾಧಿಪತಿ ಕರೆಕ್ಟ್ ಕೆಲಸ ಮಾಡ್ತಾ ಇದ್ದಾನೆ ಇಲ್ವಾ ಅಂತ ನಾನು ಈ ಕಡೆ ಬಂದಿದ್ದೀನಿ ನೋಡಿ. ಒಂದ್ ಚೂರ್ ಬಲಗಡಿ ತಿರ್ಸಿ ನಮ್ ಪೂಜೆ ಕಾಣ್ಬೋದೇನೋ. ಬೆಂಗಳೂರು ಹೆಂಗ್ ಕಾಣ್ತಾವ? ಭಾರಿ ಅದ್ಭುತ ಬಿಡಿ. ಬಂದವ್ರು ನೋಡಿ ಇದ್ರಲ್ಲಿ ಮೈಸೂರು ಬೆಟ್ಟಕ್ಕೆ ಬಂದ್ರೆ ನೋಡಿ ಚೆನ್ನಾಗಿದೆ ಖುಷಿ ಆಯ್ತು. ನೀವು ಮಾತು ಕಟ್ಕೊಂಡು ಹೋದ್ರೆ ಎಲ್ಲರ ಹತ್ರ ಮುಗಿಸ್ಕೊಳ್ಳೋದೆ. ಅರಮನೆ ಅಂತ JSS ಹಾಸ್ಪಿಟಲ್ ಅಂತ ಪಾಪ ಮೈಸೂರಲ್ಲಿ ಇದ್ದವ್ರು ಹೇಳ್ತಾರೆ ಆ ಕಡೆ ಇದೆ ಅರಮನೆ. ನಾನ್ ಕರೆಕ್ಟ್ ಆಗಿ ನೋಡಿದೆ. ನಾನು ಇದೇ ಅರಮನೆ ಅನ್ಕೊಬಿಟ್ಟಿದ್ದೆ ಇದನ್ನ ಅದು ಒಳ್ಳೆ ಗೋಪುರಗಳನ್ನೆಲ್ಲ ನೋಡಿ. ಅರಮನೆ ಇರೋದು ಆ್ಯಕ್ಚುಲಿ ಇಲ್ಲಿ ಇದು ಅರಮನೆ. ಇದು ಅರಮನೆ. ಬಾವಿ ಎಲ್ಲೆಲ್ಲ ನೋಡಿ ನಿನ್ನ ಸವಾಸು ನೀನು ಏನೇನು ಹೇಳಿ ನನ್ನನ್ನು ಮುಗ್ಸಕ್ ನೀನೇ ಸಾಕೊಂಡ್ಪ ನೀನು. ಕಾಣ್ತು ಅಂತ ನನಗೇನು ಗೋಪುರ ಕಂಡ್ರೆ ಅರಮನೆ ಅಂತ ನನ್ನ ತಲೆಯಲ್ಲಿ. ಇದನ್ನ ಏನು ಹೇಳಲಿಲ್ಲ ಅಂದ್ರೆ ಇದನ್ನೂ ಅರಮನೆ ಅನ್ಬಿಡುವೆ ನಾನು. ಕಿಟಕಿ ಒಳಗೆ ಏನೋ ಸೇನಾಧಿಪತಿ ಕಣ್ಣ ಅಂತ ಬಿಡ್ತಾ ಇದ್ರೆ ಇದ್ರಲ್ಲಿ ಚೆನ್ನಾಗಿ ಕಾಣ್ತಿತ್ತು. ಎಷ್ಟು ಚೆನ್ನಾಗಿದಾವೆ ಇವೆಲ್ಲ ವಿಗ್ರಹಗಳು. 150 ರೂಪಾಯಿ ಅಂತೆ ಫಿಕ್ಸ್ ರೇಟು. ಎಲ್ಲ ಕಲೆಕ್ಷನ್ ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾವೆ. ನಲ್ಲಿ ನೀರು ಹಾರ್ತಾ ಇರೋದ, ನಾನು ಜಲ ಹಾರ್ತಾ ಇರೋದು ಅನ್ಕೊಂಡ್ಬಿಟ್ಟಿದ್ದೆ. ಅದು ನಲ್ಲಿ ಕಾಣಲಿಲ್ಲ ಅಂದಿದ್ರೆ ಈಗ ಏನಾದರೂ ಹೇಳ್ಬಿಟ್ಟಿರುವೆ ಮಹದೇಶ್ವರ ಬಾಣ ಹೊಡೆದು ನೀರು ಅಯ್ಯಪ್ಪ ಸ್ವಾಮಿ ಶಬರಿಮಲೆಯಲ್ಲಿ ಅಯ್ಯಪ್ಪ ಸ್ವಾಮಿ ಸಿನಿಮಾದಲ್ಲಿ ಬಾಣ ಬಿಟ್ಟಾಗ ಅಯ್ಯಪ್ಪ ಸ್ವಾಮಿ ನೀರು ಬರುತ್ತಲ್ಲ ಹಂಗೆ ಬರ್ತಾ ಇರೋದು ಅಂತ ಹೇಳ್ಬೋದಾಗಿತ್ತು. ನಲ್ಲಿ ಕಾಣಿಸ್ತಾ ಇದೆ, ಹಂಗಾಗಿ ಹೇಳ್ತಾ ಇಲ್ಲ ನಿಮಗೆ. ಪ್ರತಿಷ್ಠಾಪನೆ ಮಾಡೋದು ಇದು ನಂದಿ. ಅಂದರೆ ಚಿಕ್ಕದಾಗಿ ಇಲ್ಲೊಂದು ಸ್ಟಾರ್ಟ್ ಆಗಿದೆ ಮಲೆ ಮಹದೇಶ್ವರದ್ದು ಮಾತ್ರ. ಇದೆಯಲ್ಲ ಯಕ್ಷಿತೋ ಇಷ್ಟು ಮೈಸೂರು ಇಷ್ಟು ಚೆನ್ನಾಗಿದೆ ನೋಡಿ. ಈ ಜಾಗದಲ್ಲಿ ಬಂದು ಪ್ಲಾಸ್ಟಿಕ್ ಎಸ್ತಿರೋದ ಇದೊಂದು ಮಾತ್ರ ದುರಂತ ಕಣ ಅಲ್ವಾ. ಇಷ್ಟು ಚೆನ್ನಾಗಿದೆ ಅಂತ ಮೈಸೂರು ಎಲ್ಲ ಕಡೆ ಹೇಳ್ಕೊಂಬಂದು ಈ ಪ್ರಾಂತ್ಯದಲ್ಲಿ ಈ ಲೆವೆಲಿಗೆ ಪ್ಲಾಸ್ಟಿಕ್ ಹಿಂಗೆ ಎಸ್ತು ಬಿಟ್ರೆ ಇಂಥ ಬೆಟ್ಟದಲ್ಲಿ ಯಾರು ಬರ್ತಾರೆ ಕ್ಲೀನ್ ಮಾಡೋದಕ್ಕೆ? ನಾವು ಸ್ವಲ್ಪ ಜೋರ ಮಾತಾಡಿದ್ರೆ ವಿಷಯ ಸರಿ ಇದ್ರು ನಾವೇ ಕೆಟ್ಟವರು ನಂಗೆ ಕಾಣಿಸ್ತೀವಿ ಇಲ್ಲಿ. ಇದು ನಿಜವಾಗ್ಲೂ ದುರಂತ. ಇದು ನಿಜವಾಗ್ಲೂ ಮಾನವೀಯತೆ ಅನ್ನೋದೇ ಇಲ್ಲ. ಒಂದು ವ್ಯವಸ್ಥೆ ಸರ್ಕಾರಕ್ಕೆ ಬೇಯೋದಲ್ಲ ಇದೆಲ್ಲ. ನಮ್ದು ನಾವು ನಮ್ಮ ಬಾಟ್ಲಿಗಳು ನನ್ನ ಕಾರ್ಗಳು ನೋಡ್ಬಿಟ್ರೆ ಕಾರ್ ಒಳಗೆ ಎಷ್ಟು ಬಾಟ್ಲಿಗಳು ಇರ್ತವೆ. ನಮ್ಮ ಕಾರ್ ಗಲೀಜ್ ಮಾಡ್ಕೊಂಡು ನಾವು ತಗೊಂಡೋಗಿ ಮನೇಲಿ ಸುಟ್ಟಾಕ್ತೀವಿ ಎಲ್ಲದನ್ನು. ಹಂಗೆ ತಗೊಂಡೋಗಿ ಅಲ್ಲೆಲ್ಲಾದ್ರೂ ಇನ್ ಕೇಸ್ ಸುಟ್ಟಾಕಿದ್ರು ಆದರೂ ಅದರಿಂದ ಪ್ರಾಬ್ಲಮೇ. ಬಟ್ ಏನು ಮಾಡೋಕ್ಕಲ್ಲ, ಪ್ಲಾಸ್ಟಿಕ್ ಸಮಾರ ಮಾಡೋಕೆ ನಮಗೆ ಆಪ್ಷನ್ ಇಲ್ಲ ನಮ್ಮ ಹತ್ರ. ಯಾಕೆ ಬರ್ತಾರಪ್ಪ ಇವರೆಲ್ಲ ಮೈಸೂರನ್ನ ಹಾಳು ಮಾಡೋಕೆ ಇಲ್ಲಿ ನೋಡಿ. ಅಂದರೆ ಟ್ರಾವೆಲ್ ಬಂದಿರ್ತಾರಲ್ಲ ಇಲ್ಲಿ ಜಾಗ ನೋಡ್ಬಿಟ್ಟು ಕುತ್ಕೊಂಡು ತಿನ್ನಕ್ಕೆ ಚೆನ್ನಾಗಿದೆ ಅಂತ ಮರ್ತುಬಿಟ್ಟು ಎಷ್ಟೋಗ್ತಾರೆ ಕಣ ಹಿಂಗೆ ತಿಂದು. ಅವ್ರಿಗೆ ಆ ಸೆನ್ಸೆ ಇನ್ನೊಂದು ಸೆನ್ಸೆ ಸತ್ತೋಗಿರುತ್ತೆ ನಾವು ಮಾಡ್ತಿರೋ ತಪ್ಪು ಅನ್ನೋದು. ಅಲ್ಲಿ ನೋಡಿದ್ವಿ ಇಲ್ಲಿ ಹಿಂದೆ ಅಪ್ಪ ಆ ಸೆನ್ಸೆ ಸತ್ತೋಗ್ಬಿಟ್ಟಿದೆ. ಇನ್ನೊಂದು ಕುವೆಂಪು ಅವರು ಪೂರ್ಣಚಂದ್ರ ತೇಜಸ್ವಿ ಅವರು ದೇವರನ್ನ ಪರಿಸರದಲ್ಲಿ ಕಂಡರು. ದೇವರು ದೇವಸ್ಥಾನದಲ್ಲಿ ಕಾಣಲಿಲ್ಲ, ಅವರು ಗುಡಿಲಿ ಕಾಣಲಿಲ್ಲ, ನಾವು ಸೃಷ್ಟಿ ಮಾಡಿದಂಥ ಆಚಾರ ವಿಚಾರಗಳಲ್ಲಿ ಕಾಣಲಿಲ್ಲ. ಅವ್ರು ಕಂಡಿದ್ದೇ ಎಲ್ಲ ಪ್ರಕೃತಿಲಿ. ನೀವು ದೇವಸ್ಥಾನಕ್ಕೆ ಬಂದು ನಿಜವಾದ ದೇವರನ್ನ ಹಾಳು ಮಾಡೋಗ್ತಾ ಇದ್ದೀರಾ ಅಂದರೆ ನಿಮ್ಗೆ ಅದು ಶಾಪನೇ ಅದು ಆ್ಯಕ್ಚುಲಿ. ಇನ್ನೊಂದು ಹೇಳ್ಬೇಕು ಅಂದರೆ ಅವ್ರು ಮಾಡಿ ಇಲ್ಲಿ ಬಂದು ಅದೇನೋ ಅರ್ಕೆ ತೀರ್ಸ್ಕೋ ಇರ್ತಾರಲ್ಲ ಜೊತೆ ಇನ್ನೊಂದು ಶಾಪ ತಗೋಗಿರ್ತಾರೆ ಇಲ್ಲೆಲ್ಲ. ಹಿಂಗೆ ನೀವು ಪುಣ್ಯ ಮಾಡೋಕ್ಕಿಂತ ಇನ್ನೊಂದು ನಿಮ್ಮ ಮನಸ್ಸಲ್ಲಿ ಅನ್ಕೊಂಡು ಹೋಗ್ತಾ ಇದ್ದೀರಾ ನಾವೇನೋ ಒಳ್ಳೇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಮಗೆ ಒಳ್ಳೇದಾಗಲಿ ಅಂತ. ಅದು ಒಳ್ಳೇದಾಗಲ್ಲ ಈ ಥರ ಪರಿಸರನ ಹಾಳು ಮಾಡಿದ್ರೆ. ಪರಿಸರನೇ ದೇವರು. ಇರೋ ಮರ ಗಿಡಗಳು ನಿಮ್ಗೆ ಆಕ್ಸಿಜನ್ ಕೊಡ್ತಾ ಇರೋದು ನಾವು ಒಂದು ಕ್ಷಣ ಬುಗ್ ಬಿಚ್ಕೊಂಡು ನೋಡಿ ಉಸಿರಾಡಕ್ಕೆ ಆಗಲಿಲ್ಲ ಅಂತಂದ್ರೆ ಎಷ್ಟು ಕಷ್ಟ ಇದೆ ನಮಗೆ. ದೇವರು ಅಂತ ಎಲ್ಲ ಹೇಳ್ತೀರಾ? ಆ ಗಾಳಿ ಸಿಕ್ಕಿದಾಗಲೇ ಆ ಗಾಳಿ ಬರೋದನ್ನೇ ಬಂದ್ ಮಾಡಿಬಿಟ್ರೆ ನೀವು ಏನೇ ಟೆಂಕ ಹೊಡೆದ್ರೂ ಬದುಕೋಕ್ಕಾಗಲ್ಲ ಅಂದಮೇಲೆ ಪರಿಸರನೇ ದೇವರು. ಆ ಪರಿಸರದಿಂದ ಸಿಕ್ತಿರೋದು ನಮ್ಗೆ ಆ ಗಾಳಿ. ದಯವಿಟ್ಟು ಇಂತಹ ಕೆಲಸ ಮಾಡಬೇಡಿ. ಕೆಲವು ವರ್ಷಗಳ ಹಿಂದೆ ಎಲ್ಲ ಕಾಲ್ನಡಿಗೆಯಲ್ಲಿ ಬೆಟ್ಟ ಹತ್ತಕ್ಕೆ ಬರ್ತಿದ್ದಂಥ ಜಾಗ ಇದು. ಈ ಜಾಗದಲ್ಲಿ ಬರುವಾಗ ನಮಗೊಂದು ನಂದಿ ಸಿಕ್ತಿತ್ತು. ರಸ್ತೆ ಸರಿ ಇಲ್ದಿರೋ ಕಾರಣ ಈ ಜಾಗದಲ್ಲಿ ಈಗ ಜನ ಓಡಾಡೋದನ್ನೇ ನಿಲ್ಲಿಸಿದ್ದಾರೆ. ಇನ್ನೊಂದು ರಸ್ತೆ ತಗೊಂಡು ಚಾಮುಂಡಿ ಬೆಟ್ಟಕ್ಕೆ ಬಂದು ಚಾಮುಂಡಿ ತಾಯಿ ದರ್ಶನ ಮಾಡ್ಕೊಂಡು ಹಾಗೆ ಹೋಗ್ತಾರೆ. ಹಾಗಾಗಿ ಈ ನಂದಿ ಹತ್ರ ಯಾವುದೇ ರೀತಿ ಜನಸಂದಣಿ ಆಗಲಿ ಪ್ರೇಕ್ಷಕರಾಗಲಿ ಭಕ್ತಾದಿಗಳಾಗಲಿ ಕಾಣಲ್ಲ. ಈ ಬೆಟ್ಟನ ಮೊದಲು ಮಾರ್ಲಭ ಅಥವಾ ಮಹಾಬಲ ಬೆಟ್ಟ ಅಂತಾನೆ ಕರಿತಾ ಇದ್ರು. ದೊಡ್ಡ ದೇವರಾಜ ಒಡೆಯರು
1568ನೇ ಇಸ್ವಿಯಲ್ಲಿ ಈ ಬೆಟ್ಟಕ್ಕೆ ಮೆಟ್ಟಿಲುಗಳನ್ನು ನಿರ್ಮಿಸಿದ್ರು. ಮಾರ್ಗ ಮಧ್ಯದಲ್ಲಿ 800 ಮೆಟ್ಟಿಲುಗಳು ಆದ ನಂತರ ಸಮತಟ್ಟಾದ ಸಣ್ಣ ಬಯಲಿನಲ್ಲಿ ಶಿವನ ವಾಹನವಾದ ನಂದಿ ವಿಗ್ರಹವನ್ನು ಕೆತ್ತಿಸಿದ್ರು. ಈ ನಂದಿ 18 ಅಡಿ ಉದ್ದ, 10 ಅಡಿ ಅಗಲ, 11 ಅಡಿ ಎತ್ತರವಾಗಿದೆ. ಈ ನಂದಿನ ಪೀಠದ ಮೇಲೆ ಆಸೀನ ಆಗಿರೋ ರೀತಿ ಕೆತ್ತಲಾಗಿದೆ. ಸೂಕ್ಷ್ಮ ಕೆತ್ತನೆಗಳ ಅಲಂಕಾರಕ್ಕೆ ಈ ನಂದಿ ತುಂಬಾ ಹೆಸರುವಾಸಿಯಾಗಿರೋದಲ್ಲದೆ ಕಾಲಿಗೆ ಕಾಲ್ಗಡ್ಗ ಮತ್ತು ಗಂಟೆಗಳ ಮಾಲಿಕೆ ಕೆತ್ತನೆಗೂ ಪ್ರಖ್ಯಾತವಾಗಿದೆ. ಚಾಮುಂಡೇಶ್ವರಿ ತಂಗಿ ಆಗಿರತಕ್ಕಂಥ ತ್ರಿಪುರ ಸುಂದರಿ ದೇವಸ್ಥಾನ ಇದೆ ಇಲ್ಲಿ ಪಕ್ಕದಲ್ಲಿ. ತುಂಬಾ ಜನ ಮೈಸೂರಿಗೆ ಬಂದವರು ಚಾಮುಂಡೇಶ್ವರಿ ದೇವಾಲಯ ನೋಡ್ಕೊಂಡು ಹೋಗ್ಬಿಡ್ತಾರೆ. ತ್ರಿಪುರ ಸುಂದರಿ ದೇವಸ್ಥಾನ ಇಲ್ಲೇ ಪಕ್ಕದಲ್ಲಿ ಇರೋದ್ರಿಂದ ಅದು ಒಂದು ವಿಡಿಯೋದಲ್ಲಿ ನಮ್ದ್ರಲ್ಲಿ ತೋರಿಸ್ಬಿಡೋಣ ಅಂತ. ನಾನು ಇಷ್ಟು ವರ್ಷ ಆದ್ರೂ ನೋಡಿಲ್ಲ. ನಾನು ನೋಡಿಲ್ಲ. ನಾನು ಅದು ಆಕ್ಚುಲಿ ಬೆಟ್ಟದಿಂದ ಇಳಿದು ಕೆಳಗೆ ಬಂದ್ಮೇಲೆ ಸಿಗುತ್ತೆ ತ್ರಿಪುರ ಸುಂದರಿ ದೇವಸ್ಥಾನ. ನೀನ್ ಕಾರ್ ನಂಗೆ ಬಿಟ್ಟು ಬರ್ತಿ, ಲಾಕ್ ಮಾಡ್ತಿರ್ಲಿಲ್ವಾ? ಇದೆಲ್ಲ ಮರಿಬಾರ್ದು. ಆಮೇಲೆ ನಾನು ಅಲ್ಲಿ ಕೊಡಕ್ ಬಂದಾಗ ನನ್ನ ಹತ್ರ ಇಲ್ಲ ಅನ್ನೋದು, ಇದೆಲ್ಲ ಯಾಕೆ ಬೇಕು ನಿಮ್ಗೆ ಬಂದೆ ಅನ್ನೋದು. ಅದು ನಿನ್ನ ಎಡ್ಡಲ್ವ ನೀನು ಲಾಕು ಮಾಡಲ್ವಲ್ಲ ನೀನು. ಕರೆಕ್ಟ್ ಅದೇ ತಪ್ಪು ಮಾಡಿದ್ ನಾನು. ಹಂಗಲ್ಲ, ಎಲ್ಲಾರು ಇದು ಕೊಡಕ್ ಹೋದಾಗ ಕಾರಲ್ಲೇ ಬಿಟ್ಟೆ ಅಂತ ಹೇಳ್ಬಾರ್ದು ನೀವು ಅಂತ. ದೊಡ್ಡದಾಗೆ ಐತೆ ಕಣ ಇದುವೇ. ಹಳೆ ದೇವಸ್ಥಾನ ಇದು, ಏನು ಹೊಸ್ದಾಗಿ ಮಾಡಿರೋದಲ್ಲ. ಇಲ್ಲಿ ನೋಡಿ, ಇಲ್ಲಿ ಕಲ್ಲುಗಳು ನೋಡ್ರೆ ಗೊತ್ತಾಗ್ತಿಲ್ಲಿ. ಕ್ಯಾಮ್ರಾ ಅಲೋ ಇದೆಯಾ ಇಲ್ಲಿ? ಫೈನಲಿ ಎಲ್ಲನೂ ಮುಗಿಸಿ ನಮ್ಗೆ ಮನಸ್ಸೊಳಗಿದ್ದಂಥ ಆ ಭಾರ, ಆ ಹಿಂಸೆ ಆಗ್ತಿತ್ತಲ್ಲ, ಅದನ್ನೆಲ್ಲನೂ ಕಳ್ಕೊಂಡು ಮತ್ತೆ ಪುನರ್ ನಮ್ಮ ಕೆಲಸಕ್ಕೆ ಅಂತ ಹೊರಡ್ತಾ ಇದೀವಿ. ಮತ್ತೆ ಎನರ್ಜಿ ಗೇನ್ ಮಾಡ್ಕೊಂಡು ಬಂದಂಗಾಗಿದೆ. ತಾಯಂದಿರ ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಇದೀವಿ. ಓಕೆ, ಸದ್ಯಕ್ಕೆ ಇವತ್ತಿನ ಈ ಚಾಮುಂಡೇಶ್ವರಿ ಲಾಕ್ಸ್ ಏನಿದೆ ಮೈಸೂರದ್ದು ಇದು ಮುಗಿಸ್ತಾ ಇದೀವಿ. ಮತ್ತೆ ಮೈಸೂರಿಗೆ ಬಂದೇ ಬರ್ತೀವಿ. ಮೈಸೂರನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಹಳ ಕಾತುರದಿಂದ ಇದ್ದೀವಿ. ಅದಕ್ಕೆ ಕೆಲವೇ ದಿನಗಳಲ್ಲಿ ನಮ್ಮ ಕೆಲಸ ಎಲ್ಲ ಮುಗಿಸಿದ ಮೇಲೆ ಬಂದು ಮೈಸೂರನ್ನ ಎಕ್ಸ್ಪ್ಲೋರ್ ಮಾಡ್ತೀವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಈಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.